1954ರಲ್ಲಿ ಪ್ರಥಮ ಪ್ರಧಾನಮಂತ್ರಿಗಳಾದ ಈ ದೇಶಕ್ಕೆ ಮಾನ್ಯ ನೆಹರೂರವರು ಒಂದು ಕೊಡುಗೆಯಾಗಿ ವಕಫ್ ಬೋರ್ಡ್ ಅನ್ನ ಕೊಟ್ಟು ಹೋಗಿದ್ದಾರೆ. ಅದನ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಮುಂದುವರಿಸಿದರು. 1969ರಲ್ಲಿ ಅವ್ರೇನ್ ಮಾಡ್ತಾರೆ, ವಕಫ್ನ ಆಸ್ತಿಗಳು ಯಾವ್ಯಾವ್ದಿದೆ ಅದನ್ನ ಗುರುತಿಸಿ ಅಂತೇಳಿ ರಾಜ್ಯಗಳಿಗೆ ತಿಳಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಆ ಕಾಲದಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿ ಆಸ್ತಿಗಳು ಎಲ್ಲೆಲ್ಲಿದೆ ಗುರುತಿಸಿ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ಇದ್ದಾಗೆ ಆ ಕಾಲದಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಟ್ರಾನ್ಸ್ಪೋರ್ಟೇಶನ್ ಇರಲಿಲ್ಲ. ಈ ರಸ್ತೆಗಳು ಒಂದೊಂದು ಊರಿಂದ ಒಂದು ಊರಿಗೆ, ಒಂದು ತಾಲೂಕಿಂದ ತಾಲೂಕಿಗೆ ರಸ್ತೆಗಳೇ ಇರಲಿಲ್ಲ. ಆ ಕಾರಣದಿಂದ ಬಂದ ಅಧಿಕಾರಿಗಳು ಯಾರ್ದೋ ಮನೆಯಲ್ಲಿ ಉಳಿದು ಮಾಡಬೇಕಾಗಿತ್ತು. ಬರ್ತಿದ್ರು, ಎಲ್ಲೋ ಒಬ್ಬರ ಇದರಲ್ಲಿ ಕುಳಿತುಕೊಳ್ತಿದ್ರು. ಅದರಲ್ಲೂ ವಕಫ್ ಆಸ್ತಿಗಳನ್ನ ಗುರುತಿಸ್ಬೇಕಾದ